ಕ್ಯಾನ್ಸರ್ ಅಂದ ತಕ್ಷಣ ಎಲ್ರಿಗೂ ಭಯ ಆಗುತ್ತೆ. ಈಗ ಬಹುಶಃ ರಸ್ತೆಯಲ್ಲಿ 4 ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಪೇಷಂಟ್ ಕ್ಯಾನ್ಸರ್ ಸಫರ್ ಮಾಡ್ತಾ ಇದ್ದಾರೆ ಅನ್ನುವಷ್ಟು ಕ್ಯಾನ್ಸರ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಬರೀ ಫಿಸಿಕಲ್ ಲೆವೆಲ್ನಲ್ಲಿ ಟ್ರೀಟ್ಮೆಂಟ್ಗಳ ಬಗ್ಗೆ ಕೇಳಿ ತಿಳಿದಿದ್ದಂತಹ ನಮಗೆ ಬಣ್ಣಗಳ ಮೂಲಕ, ಆರ್ಟ್ ಥೆರಪಿ ಮೂಲಕ ಕ್ಯಾನ್ಸರ್ನಲ್ಲಿ ಮನೋ ಉಲ್ಲಾಸವನ್ನು, ಹೋಪನ್ನು ತರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿನ ನಮ್ಮ ರಿಸರ್ಚರ್. ಸೊ ಕ್ಯಾನ್ಸರ್ನಲ್ಲಿ ಹೇಗೆ ನಾವು ಹೋಪ್ನ ಇಂಡ್ಯೂಸ್ ಮಾಡ್ಬೋದು ಆರ್ಟ್ನ ಮೂಲಕ, ಇವತ್ತಿನ ಇನ್ಫೋರ್ಟ್ ಹೊನ್ನುಡಿನಲ್ಲಿ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನುಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನುಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸಸ್ ಶಿಲ್ಪಾ ದಾನಿ ಅವರು, ಆರ್ಟ್ ಥೆರಪಿಸ್ಟ್. ವೆಲ್ಕಮ್ ಟು ಮೈ ಶೋ. ನಮಸ್ಕಾರ ಎಲ್ಲರಿಗೂ. ಸೊ ವೆರಿ ಇನ್ಸ್ಪೈರಿಂಗ್ ಸ್ಟೋರಿನ ಇವತ್ತು ನಾವು ಇನ್ಫೋರ್ಟ್ ಹೊನ್ನುಡಿನಲ್ಲಿ ತಗೊಂಡು ಬಂದಿದ್ದೀವಿ. ಸೊ ಶಿಲ್ಪಾ ದಾನಿ ಈಸ್ ಆನ್ ಅ ಕ್ಯಾನ್ಸರ್ ರಿಸರ್ಚ್ ವಿತ್ ಆರ್ಟ್ ಥೆರಪಿ. ಸೊ ಏನು ರಿಸರ್ಚ್ ಮಾಡ್ತಾ ಇದ್ದೀರಾ? ಸೊ ಇವಾಗ ನಾನು 2 ವರ್ಷದಿಂದ ಆಶಾ ದಿ ಹೋಪ್ ಅನ್ನೋ ಇನ್ಸ್ಟಿಟ್ಯೂಟ್ನಲ್ಲಿ ಹೈಬ್ರಿಡ್ ಡಾಕ್ಟರೇಟ್ ಪ್ರೋಗ್ರಾಮ್ ಮಾಡ್ತಾ ಇರೋದು. ಸೊ ನನ್ನ ಒಂದು ರಿಸರ್ಚ್ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಗ್ರೂಪ್ ಇಕೋ ಆರ್ಟ್ ಥೆರಪಿ ಇನ್ ಪೋಸ್ಟ್ ಕ್ಯಾನ್ಸರ್ ಕೇರ್. ಓಕೆ, ಕ್ಯಾನ್ ಯು ಪ್ಲೀಸ್ ರಿಪೀಟ್ ವರ್ಡ್ ಬೈ ವರ್ಡ್? ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬಂದಾಗ we look into the detailed analysis. It is not the number which is more important. Here, in-depth understanding of the survivorship. So, as I told, nandu main focus irodu survivorship alli. Yake antandre, usually ಏನಾಗುತ್ತೆ, whenever we talk about cancer, ಸೊ ಕ್ಯಾನ್ಸರ್ ಜರ್ನಿ ಅಂತ ಬಂದಾಗ ಯೂಶಲಿ ಆ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಏನಿರುತ್ತೆ, ಯೂಶಲಿ ಸರ್ಜರಿ ಅಥವಾ ಕೀಮೋಥೆರಪಿ, ರೇಡಿಯೇಷನ್, ದೀಸ್ ಆರ್ ದ ಪ್ರೈಮರಿ ಫೋಕಸ್. ಸೊ ಇದು ಬಂದಾಗ ಅವಾಗ ಆಲ್ ದ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ದ disease and how we can cure the disease. Right. But once you are titled as you're free from cancer, but when you have to go back to your life, there are so many side effects what the body, mind and soul has undergone. ಸೊ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಮುಗಿಸಿದ ಮೇಲೆ, ದೋ ಯು ಟೆಲ್ ಹೌದು ನಾನು ಕ್ಯಾನ್ಸರ್ ಇಲ್ಲ ಇವಾಗ ಬಾಡಿನಲ್ಲಿ, ನನ್ನ ಟ್ರೀಟ್ಮೆಂಟ್ ಮುಗಿದಿದೆ, ಬಟ್ ಐ ಆಮ್ ಫ್ರೀ ಫ್ರಮ್ ಡಿಸೀಸ್ ಅಂತ ಹೇಳುವಾಗ ಕೂಡ ಸಾಕಷ್ಟು ವರ್ಷಗಳ ಮೆಡಿಕೇಶನ್ಸ್ ಆಗಿರುತ್ತೆ, ಅದರ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಇನ್ನು ಬೇರೆ ಬೇರೆ ಕಾರಣಗಳಿರುತ್ತೆ ಸೈಡ್ ಎಫೆಕ್ಟ್ಸ್ ಆಗ್ಲಿಕ್ಕೆ. ಒಂದು ಇಮೋಷನಲಿ ತುಂಬ ಡ್ರೈನ್ಡ್ ಔಟ್ ಆಗಿರ್ತಾರೆ, ಸೊ ಅದರದ್ದು ಒಂದಷ್ಟು ಎಫೆಕ್ಟ್ ಇರುತ್ತೆ. ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಸಮ್ ಪೀಪಲ್ ಗೆಟ್ ಗುಡ್ ಕೇರ್ ಫ್ಯಾಮಿಲಿ ಕಡೆಯಿಂದ, ಸಮ್ ಪೀಪಲ್ ಡೋಂಟ್ ಗೆಟ್ ಇಟ್. ಸೊ ಆ ಕೇರ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ಹೌ ಸ್ಟೇಬಲ್ ಯು ಆರ್. ಡೆಫಿನೆಟ್ಲಿ ಈ ಫೈನಾನ್ಷಿಯಲ್ ಮ್ಯಾಟರನ್ನು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಬಿಕಾಸ್ ಆ್ಯಸ್ ವಿ ಅಂಡರ್ಸ್ಟ್ಯಾಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಟ್ ಸೆಲ್ಫ್, ಇಟ್ಸ್ ನಾಟ್ ಲೈಕ್ ಅದರ್ ಡಿಸೀಸಸ್, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಯು ವಾಂಟ್ ಟು ಗೆಟ್ ಇಟ್ ಫ್ರಮ್ ದ ಗೌರ್ಮೆಂಟ್ ಹಾಸ್ಪಿಟಲ್, ಸ್ವಲ್ಪ ಸಬ್ಸಿಡಿ ಅದೆಲ್ಲ ಇರಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೈವೇಟ್ ಸೆಕ್ಟರ್, ದ ಎಕ್ಸ್ಪೆನ್ಸಸ್ ಕ್ಯಾನ್ ಗೋ ಅಪ್ ಟು 30-40 lakhs, sometimes even reaching to 60 and 70 lakhs. So this is also a very primary factor. So ಎಲ್ಲವೂ ಇನ್ಕ್ಲೂಡ್ ಆಗಿ ಒಂಥರ ಮೈಂಡ್ ಆ್ಯಂಡ್ ಬಾಡಿ ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂದರೆ ಯು ಆ್ಯಕ್ಚುಲಿ ನೀಡ್ ಹೀಲಿಂಗ್ ಇನ್ಸೈಡ್ ಔಟ್ ಆ್ಯಂಡ್ ಹೋಲಿಸ್ಟಿಕ್ ಹೀಲಿಂಗ್. ಸೊ ಆ ಸೆಕ್ಟರ್ನಲ್ಲಿ ಶಿಲ್ಪಾ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಬೇಸಿಕ್ ಕ್ವಾಲಿಫಿಕೇಷನ್ನ ಬಿಟ್ಟು ಈ ಥರದ ಒಂದು ಫೀಲ್ಡಿಗೆ ಬಂದು ಕ್ಯಾನ್ಸರ್ ಕೇರ್ನಲ್ಲಿ ವರ್ಕ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಓಕೆ, ಸೊ ಇದಕ್ಕೆ ಬಂದ್ಬಿಟ್ಟು ಐ ಕ್ಯಾನ್ ಕಾಲ್ ಇಟ್ ಆಸ್ ಮೈಕ್ರೋಸ್ಕೋಪಿಕ್ ಟು ಮೈಕ್ರೋಸ್ಕೋಪಿಕ್ ಅಂತ. ದ ರೀಸನ್ ಬೇಯಿಂಗ್, ನಂದು ಪ್ರೈಮರಿ ಎಜುಕೇಷನ್ ಬಂದು MSc ಇನ್ ಬಯೋಟೆಕ್ನಾಲಜಿ. ಸೊ ಡ್ಯೂರಿಂಗ್ ಮೈ ಕಾಲೇಜ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆಲ್ ಐ ಹ್ಯಾವ್ ವರ್ಕ್ಡ್ ಆನ್ ದ ಹೀಲಾ ಸೆಲ್, ಸೊ ವಿಚ್ ಇಸ್ ಅ ಕ್ಯಾನ್ಸರ್ ಸೆಲ್. So avaga what I have seen the cancer cell under the microscope to now where I am working beyond that cancer cell and understanding this cancer in a very macroscopic way. I've seen it in my own body, how it can trigger all your emotions. Theoretical understanding of cancer is one thing, but practically going through it is entirely a different experience. So ಹಾಗೆ ಹೇಳಬೇಕು ಅಂತಂದರೆ, ನಮ್ಮ ಫ್ಯಾಮ್ಲಿನಲ್ಲಿ ನನ್ನ ವೆರಿ ಕ್ಲೋಸ್ಡ್ ಫ್ಯಾಮ್ಲಿ ಮೆಂಬರ್ಸ್, ದೇ ಆಲ್ಸೋ ಹ್ಯಾವ್ ಗಾನ್ ಥ್ರೂ ದಿಸ್ ಜರ್ನಿ. ಸೊ ಸಮ್ಟೈಮ್ಸ್ ಆಸ್ ದೇರ್ ಕೇರ್ ಗಿವರ್ಸ್ ಐ ಹ್ಯಾವ್ ಸೀನ್ ದ ಕ್ಯಾನ್ಸರ್ ಇನ್ ಅ ಡಿಫ್ರೆಂಟ್ ಲೆನ್ಸ್, ಆ್ಯಂಡ್ ಲೇಟರ್ ಸ್ಟೇಜಸ್ ವೆನ್ ಇಟ್ ಕೇಮ್ ಟು ಮೀ,
though it was a low grade cancer only, but that emotional trauma what I went through, so ಅದೆಲ್ಲ ರೀಸನ್ಗಳಿಂದ I made my mind that I have to do something, to give that holistic healing towards this cancer care as a part of integrated cancer care ಅಂತ I started journey as a researcher in this field. ಆಸ್ ಅ ಕ್ಯಾನ್ಸರ್ ಸರ್ವೈವರ್ ನೀವು ಕ್ಯಾನ್ಸರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ. ಸೊ ವಾಟ್ ಈಸ್ ದಟ್ ಇಮೋಷನಲ್ ಜರ್ನಿ ದಟ್ ಅ ಪರ್ಸನ್ ಗೋಸ್ ಥ್ರೂ? ಗಿವರ್ ಆದಾಗೇನು, ಅಂದರೆ ಕೇರ್ ಗಿವರ್ ಆದಾಗೇನು, ನೀವೇ ಪರ್ಸನಲಿ ಪೇಷಂಟ್ ಆದಾಗೇನು? ಸೊ ಹೇಳಿದಾಗೆ ನಮ್ಮ ತಾಯಿ, ಶೀ ಈಸ್ ಆಲ್ಸೋ ಕ್ಯಾನ್ಸರ್ ಸರ್ವೈವರ್. ಸೊ ಅವರು 2012 ಅಲ್ಲಿ ವೆನ್ ಶಿ ವಾಸ್ ದಟ್ ವಾಸ್ ಆಲ್ಸೋ ಐ ಕ್ಯಾನ್ ಸೇ ದಟ್ ಇಟ್ಸ್ ಅ ವೆರಿ ಲಕ್ಕಿ ಡಯಾಗ್ನೋಸಿಸ್. ಯಾಕೆಂದರೆ ಹೋಗಿರೋ ಒಂದು ರೀಸನ್ನೇ ಬೇರೆ ಇತ್ತು, ಯುಟೆರಸ್ ಸ್ಕ್ಯಾನಿಂಗೋಸ್ಕರ ಅಂತ ಹೋಗಿದ್ರು, ಇನ್ನೇನೋ ಒಂದು ಕಣ್ಣಿಗೆ ಬಂತು. ಸೊ ಆ ಒಂದು ಜರ್ನಿನಲ್ಲಿ ಐ ಮೈಸೆಲ್ಫ್ ವಾಸ್ ಪ್ರೆಗ್ನೆಂಟ್ ವಿತ್ ಮೈ ಫಸ್ಟ್ ಚೈಲ್ಡ್. ಓಕೆ. ಆವಾಗ ವಾಟ್ ಇಮೋಷನಲ್ ಟ್ರಾಮಾ ಶಿ ವೆಂಟ್ ಥ್ರೂ, just the name, that cancer that used to spike her BP. ಅವ್ರಿಗೆ ಹಾಸ್ಪಿಟಲ್ ಹೋಗೋದು ಅಂತಂದರೆ ಕೈ ಕಾಲೆಲ್ಲ ನಡ್ಗೋದು. ಆ್ಯಂಡ್ ಎವ್ರಿ ಟೈಮ್ ಐ ಜಸ್ಟ್ ಯೂಸ್ ಟು ಹೋಲ್ಡ್ ಹರ್ ಹ್ಯಾಂಡ್, ನಥಿಂಗ್ ವಿಲ್ ಹ್ಯಾಪನ್ ಅಮ್ಮ, ನಾವೆಲ್ಲ ಇದ್ದೀವಿ ನಿನ್ನ ಜೊತೆ. ಆ್ಯಂಡ್ ಜಸ್ಟ್ ಟು ಮೇಕ್ ಹರ್ ದಟ್ ಜರ್ನಿ, ದೋ ಹರ್ಸ್ ಈಸ್ ಆಲ್ಸೋ ಲೋ ಗ್ರೇಡ್ ಕ್ಯಾನ್ಸರು. ಸೊ ಸರ್ಜರಿ ಎಲ್ಲ ಆದಮೇಲೆ ಲಾಟ್ ಆಫ್ ಡಿಫಿಕಲ್ಟೀಸ್ ಶಿ ಆಲ್ ವೆಂಟ್ ಥ್ರೂ. ಸೊ ಅವಾಗ ಫಿಸಿಕಲಿ ನನಗೆ ಜಾಸ್ತಿ ಸಪೋರ್ಟ್ ಕೊಡೋಕ್ಕಾಗಲಿಲ್ಲ, ಬಟ್ ಐ ಕ್ಯಾನ್ ಸೇ ದಟ್ ಐ ವಾಸ್ ಹರ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ ಆಫ್ ಇಮೋಷ್ನಲ್ ಸಪೋರ್ಟ್. ಆಮೇಲೆ ಅಲ್ಲಿಂದ ಬಂದು ಆಲ್ ದೀಸ್ ಥಿಂಗ್ಸ್ ಕೈಂಡ್ ಆಫ್ ಮೇಡ್ ಅಸ್ ರಿಯಲೈಸ್ ದಟ್ ದಿಸ್ ಕ್ಯಾನ್ಸರ್ ಕೇರ್ ಸೆಕ್ಟರ್ ನೀಡ್ಸ್ some contribution. So whenever it comes ಹಾಸ್ಪಿಟಲ್ ಅಂತ ಬಂದಾಗ್ಲೇ ನಾವೇನು ಅನ್ಕೋತೀವಿ, ವೆರಿ ಸ್ವಲ್ಪ ಅಟ್ಮಾಸ್ಫಿಯರು ಸ್ವಲ್ಪ ಡಲ್ ಆಗಿರುತ್ತೆ, ಪೀಪಲ್ ವಿಲ್ ಬಿ ಗೋಯಿಂಗ್ ಥ್ರೂ ಲಾಟ್ ಆಫ್ ಪೇನ್ ಆ್ಯಂಡ್ ಎಂಗ್ಸೈಟಿ, ಡಿಪ್ರೆಷನ್. ಸೊ ಹೌ ಕ್ಯಾನ್ ವಿ ಬ್ರಿಂಗ್ ಸಮ್ ಹ್ಯೂಮನ್ ಟಚ್? ಬಿಕಾಸ್ ಏನೇ ಡಯಾಗ್ನೋಸಿಸ್ ಆದ್ರೂ ಎಲ್ಲ ಮಷೀನ್. ಸೊ ಇಟ್ಸ್ ಬೇಸಿಕಲಿ ಆಲ್ ದ ಮಷೀನ್ ವಿಚ್ ವಿಲ್ ಬಿ ಡೂಯಿಂಗ್. ಆ್ಯಂಡ್ ಡಾಕ್ಟರ್ಸ್, ಎಸ್ಪೆಷಲಿ ವೆನ್ ವಿ ಟಾಕ್ ಅಬೌಟ್ ಡಾಕ್ಟರ್ಸ್ ಆ್ಯಂಡ್ ನರ್ಸಿಂಗ್ ಸ್ಟಾಫ್, ಅವ್ರ ಮೇಲೆ ಎಷ್ಟು ಬರ್ಡನ್ ಇದೆ ಅಂತಂದರೆ, ದೋ ದೇ ವಾಂಟ್, they are not in a position to spend more than 10-15 minutes with a single patient. ಯಾಕೆಂದರೆ ಹೊರಗಡೆ 1000 ಜನ ಕಾಯ್ತಾ ಇರ್ತಾರೆ. ಸೊ ಈ ಒಂದು ಅಟ್ಮಾಸ್ಫಿಯರಲ್ಲಿ ಹೌ ಕ್ಯಾನ್ ಯು ಗಿವ್ ದಟ್ ಹ್ಯೂಮನಿಸ್ಟಿಕ್ ಟಚ್ ಟು ದಿ ಎಂಟೈರ್ ಪ್ರೋಸೆಸ್ ಆಫ್ ಹೀಲಿಂಗ್? ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪೀಪಲ್ ಫಾರ್ ಪೀಪಲ್ ಅಂತ ಒಂದು ಸ್ಮಾಲ್ ಗ್ರೂಪ್ ಮಾಡ್ಕೊಂಡ್ವಿ, ಬೇಸಿಕಲಿ ಫೋಕಸಿಂಗ್ ಆನ್ ದ ಪೇಷಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್. ಓಕೆ. ಸೊ ಆ ಇದರಲ್ಲಿ ಎವ್ರಿ 2 to 3 months ವಿ ಯೂಸ್ ಟು ಅಪ್ರೋಚ್ ಡಿಫರೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆ್ಯಂಡ್ ಕಂಡಕ್ಟ್ ಲಾಟ್ ಆಫ್ ಪೇಷಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಸ್, ಸಮಟೈಮ್ಸ್ ಮ್ಯೂಸಿಕ್, ಡ್ರಾಮಾ, ಜಸ್ಟ್ ಟು ಎಂಗೇಜ್ ದೆಮ್ ಆ್ಯಂಡ್ ಬ್ರಿಂಗ್ ದಟ್ ಸ್ಮೈಲ್ ಆನ್ ದೇರ್ ಫೇಸ್. We don't say that we are curing the disease, but we are kind of lightening the entire atmosphere. That was the honest effort which we tried to make. ಸೊ ಎಷ್ಟು ಜನ ಫ್ರೆಂಡ್ಸ್ ಇದ್ರಿ, ಏನೇನು ಆಕ್ಟಿವಿಟೀಸ್ನ ಮಾಡ್ತಾ ಇದ್ರಿ? ಸೊ ಅವಾಗ ಒಂದು ನಮ್ಮ ಗ್ರೂಪ್ ಬಂದುಬಿಟ್ಟು ಒಂದು 10-15 ಜನ ಇರ್ತಿದ್ವಿ. ಸೊ ಎಲ್ಲರಲ್ಲೂ ಏನೇನೋ ಒಂದು ಟ್ಯಾಲೆಂಟ್ ಇರುತ್ತೆ. ಕೆಲವೊಬ್ಬರು ಡ್ರಾಮಾದಲ್ಲಿ ತುಂಬ ಚೆನ್ನಾಗಿದ್ರು, ಕೆಲವೊಬ್ಬರು ಹಾಡೋರಿದ್ರು. ನನಗೆ ಹಾಡು ಬರೋದಿಲ್ಲ ಅಂತಂದ್ರೂ ಎಲ್ಲದರಲ್ಲೂ, ಡ್ರಾಮಾನು ನನಗೇನು ಪ್ರೊಫೆಷ್ನಲ್ ಇದು ಇಲ್ಲ, ಬಟ್ ಆಲ್ ಆಫ್ ಅಸ್ ಯೂಸ್ ಟು ಟೇಕ್ ಪಾರ್ಟ್ ಇನ್ ಎವ್ರಿಥಿಂಗ್. ಆಮೇಲೆ ಅದ್ರ ಜೊತೆಗೆ ಅಪಾರ್ಟ್ಮೆಂಟಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ ಕೆಲವೊಂದು ಸತಿ. ಈ ಬೀಟ್ ಬಾಕ್ಸಿಂಗ್ ಅಂತ ಹೇಳ್ತಾರಲ್ಲ, ಸೊ ಬೀಟ್ ಬಾಕ್ಸಿಂಗ್ ಮಾಡೋದು, ವಾಟ್ ಎವರ್ ದ ಟ್ಯಾಲೆಂಟ್ ಇಸ್, ಜಸ್ಟ್ ಬ್ರಿಂಗ್ ಇಟ್ ಆನ್ ದ ಸ್ಟೇಜ್ ಆ್ಯಂಡ್ ಮೇಕ್ ದ ಪೇಷಂಟ್ಸ್ ಆ್ಯಂಡ್ ಪೀಪಲ್ ಹೂ ಆರ್ ದೇರ್ ಇನ್ ದಟ್ ಕಮ್ಯುನಿಟಿ ಸ್ವಲ್ಪ ಸಮಯ ಆದರೂ ಅವರು ಆ ಒಂದು ಪೇನಿಂದ ಹೊರಗಡೆ ಬಂದು ನಾರ್ಮಲ್ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ. ಸೊ ಈಗ ಒಂದು ಸೋಷಿಯಲ್ ಆಕ್ಟಿವಿಟಿ ಆಗಿ ಶುರುವಾದಂಥ ಒಂದು ಆಕ್ಟಿವಿಟಿ ಮುಂದೆ ನಿಮ್ಮ ಪ್ರೊಫೆಷನ್ ಆಗೋಕ್ಕೆ ಇಟ್ ಪೇವ್ಡ್ ವೇ. ಸೊ ಹೇಗೆ ಸಾಧ್ಯ ಆಯ್ತಿದು? ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ 2019 ನಂದು ಡಯಾಗ್ನೋಸ್ ಆಗಿದ್ದು. ಅದಕ್ಕಿಂತ ಮುಂಚೆನೂ ಒಂದು 5-6 ವರ್ಷದ ಹಿಂದೆ
ಟ್ಯೂಮರ್ ಅಂತ ಏನು ಹೇಳ್ತೀವಿ, ಇಟ್ ವಾಸ್ ದೇರ್, ಒಂದು ಸ್ಮಾಲ್ ಬಂಪ್ ಥರ ಈ ಅಪ್ಪರ್ ಪ್ಯಾಲೆಟಲ್ಲಿ ಇತ್ತು. ಅವಾಗ MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ, ಬಟ್ ಇಟ್ ಕೇಮ್ ಆಸ್ ಅ ಬಿನೈನ್ ಟ್ಯೂಮರ್. ಅದೇ ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ವೆದರ್ ಇಟ್ ಇಸ್ ಡ್ಯೂ ಟು ಹಾರ್ಮೋನ್ ಅಲ್ಲ ಆಯಿತಾ ಅಥವಾ ಬೇರೆ ಇನ್ನೇನು ಕಾರಣ ಆಯಿತಾ, ಬಿಕಾಸ್ ಎಂಡ್ ಆಫ್ ದ ಡೇ ಕ್ಯಾನ್ಸರ್ಗೆ ಏನು ಕಾರಣ ಆಯಿತು ಅನ್ನೋದನ್ನು ಹುಡುಕೋದು ಸ್ವಲ್ಪ ಕಷ್ಟ, ಬಿಕಾಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಯುವರ್ ಓನ್ ಜೀನ್ ಮ್ಯೂಟೇಷನ್, ಆಲ್ ದೀಸ್ ಥಿಂಗ್ಸ್ ಕಮ್ ಇನ್ ಟು ಪಿಕ್ಚರ್. ಬಿಕಾಸ್ ನನಗೆ ಏನೂ ಹ್ಯಾಬಿಟ್ಸ್ ಇರಲಿಲ್ಲ, to be very frank and honest. No smoking, and I'm not even exposed to passive smoking, which is the major cause for your oral cancers. So ಅದು ಯಾವುದು ಇಲ್ದೇನೆ ಯಾಕೆ ಬಂತಿದ್ದು? ಸೊ ಎಲ್ಲ ಪೇಷಂಟ್ಸ್ಗಳ ಥರ ನಂದು ಫಸ್ಟ್ ಕ್ವಶನ್ ಅದೇ ಇದ್ದಿದ್ದು, ಯಾಕೆ ನನಗೆ, ವೈ ಮೀ? ಸೊ ಅಲ್ಲಿಂದ ಶುರುವಾಗಿದ್ದು ವೈ ಮೀ ಅಂತ ಅನ್ನೋದು. ಟುಡೇ ಇಟ್ ಹ್ಯಾಸ್ ರೀಚ್ಡ್ ವೈ ನಾಟ್ ಮೀ. ರೈಟ್. ಸೊ ದಟ್ ಈಸ್ ದ ಬೆಸ್ಟ್ ಜರ್ನಿ. ನಾನು ಸಿನ್ಸ್ ಮೈ ಕಾಲೇಜ್ ಡೇಸ್ ನಾನು ಎಲ್ರಿಗೂ ಹೇಳೋದು, ನಾವು ಪ್ರತಿ ವರ್ಷ December 4th ವಿ ಸೆಲೆಬ್ರೇಟ್ ಆಸ್ ವರ್ಲ್ಡ್ ಕ್ಯಾನ್ಸರ್ ಡೇ. ಸೊ ನಾವು ಪ್ರತಿ ವರ್ಷ ನಾನು ಪ್ರತಿ ಪೇಷಂಟಿಗೆ ನಾನು ಹೇಳ್ತಾ ಇದ್ದಿದ್ದೆ, ವೈ ಮೀ ಅಂತ ನೀವು ನಿಮಗೆ ಕ್ವೆಶ್ಚನ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ವೈ ನಾಟ್ ಮೀ ಅಂತ ಮಾಡ್ಕೊಂಡ್ಬಿಟ್ರೆ ಇಟ್ ಈಸ್ ಈಸಿ ಟು ಅಕ್ಸೆಪ್ಟ್ ದ ಡಿಸೀಸ್ ಆ್ಯಂಡ್ ಲುಕ್ ಫಾರ್ ಅ ಕ್ಯೂರ್. ನಾವು ಎಲ್ಲಿವರೆಗೂ ಒಂದು ಕಾಯಿಲೆನ ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ಲಿವರೆಗೂ ಕ್ಯೂರ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಇನ್ನು ಆ ಡಿಪ್ರೆಷನ್ನಿಂದ ಹೊರಗೆ ಬರೋಕ್ಕೆ ವಿ ಟೇಕ್ ಅ ಲಾಟ್ ಆಫ್ ಟೈಮ್. ಎಸ್, ನನಗೆ ಬಂದಿದೆ ಅಥವಾ ಶಿ ಇಸ್ ಅ ಮದರ್ ಆಫ್ 2 children. ಸೊ 2 ಮಕ್ಕಳು, ಮಕ್ಕಳನ್ನ ಯಾರು ನೋಡ್ಕೋತಾರೆ ಅನ್ನೋ ಪ್ರಶ್ನೆಯಿಂದ ಶುರುವಾಗುತ್ತೆ. ಆ್ಯಂಡ್ ಇಫ್ ಡೆತ್ ಇಸ್ ನಿಯರಿಂಗ್, ಅದು ಒಂದು ಭಯ ಇರುತ್ತೆ, ವಾಟ್ ನೆಕ್ಸ್ಟ್ ವಿತ್ ಮೈ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ದಿ ಅದರ್ ಥಿಂಗ್ ಫೈನಾನ್ಷಿಯಲ್ ಬರ್ಡನ್ಸ್ ಸ್ಟಾರ್ಟ್ ಆಗುತ್ತೆ. ಯು ನೆವರ್ ನೋ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರಲ್ಲ, ಅದಕ್ಕೆ ನಿಮ್ಮ ಫ್ಯಾಮಿಲಿ ರೆಡಿ ಇದೆಯಾ ಗೊತ್ತಿರಲ್ಲ, ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ಆರ್ ಆಕ್ಸಿಡೆಂಟಲ್. ನಾವು ಏನೇ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಲಿ, ಹೆಲ್ತ್ ಕೇರ್ ಬಗ್ಗೆ ಮಾತಾಡಲಿ, ಫ್ರೀ ಹೆಲ್ತ್ ಗೌರ್ಮೆಂಟ್ ಸರ್ವಿಸ್ಗಳ ಬಗ್ಗೆ ಮಾತಾಡಲಿ, ಏನೇ ಮಾತಾಡಿದ್ರು ಇಟ್ ಈಸ್ ಅ ಬರ್ಡನ್ ಆನ್ ಫ್ಯಾಮಿಲಿ. ಟ್ರೂ, ಆಬ್ಸಲ್ಯೂಟ್ಲಿ ಟ್ರೂ. ಬಿಕಾಸ್ ನನ್ನ ಒಂದು ಈ ಕ್ಯಾನ್ಸರ್ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಆಗಸ್ಟ್. ಸೊ ವಿ ಆಲ್ ರಿಮೆಂಬರ್ 2019, 2021 ದಿ ಎರಾ ಆಫ್ ಕೋವಿಡ್. ಆ್ಯಂಡ್ ಇದು ಒಂದೇನು 2-3 ವರ್ಷದ ಜರ್ನಿ ಇದೆ. ಅದೇ ಜರ್ನಿನಲ್ಲೂ ಐ ಹ್ಯಾಡ್ ಟು ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಸೊ ಅವಾಗ ಒನ್ ಮೋರ್ ಥಿಂಗ್ ವಾಟ್ ಐ ಮೇಜರ್ಲಿ ರಿಯಲೈಸ್ಡ್ ವಾಸ್, ಇಟ್ ಇಸ್ ನಾಟ್ ಜಸ್ಟ್ ದ ಪೇಷಂಟ್ ಹೂ ಈಸ್ ಗೋಯಿಂಗ್ ಥ್ರೂ. Right. Of course, patient is the pivotal who will be suffering physically, mentally, emotionally, financially, family-wise, all these things are there. But their caregivers, the primary family members, they are also equally burdened with emotional trauma. And especially my husband, he had to take care of the kids were very small, 5-6 years oblu, amele maga innu just 1.5 year. ಸೊ ಅವ್ರನ್ನ ಎಲ್ಲಿಡೋದು, ಹೇಗಿಡೋದು, ಬಿಕಾಸ್ ಡಾಕ್ಟರ್ ಸಜೆಸ್ಟ್ ಮಾಡಿದಾಗೆ ಆಲ್ ದ ಸರ್ಜರಿ ವಾಸ್ ಟೇಕನ್ ಪ್ಲೇಸ್ ಇನ್ ಮೌತ್. ಸೊ ಫೇಶಿಯಲ್ ಡಿಸ್ಟಾರ್ಷನ್ಸ್ ಸ್ವಲ್ಪ ಇತ್ತು. ಸೊ ಇಷ್ಟು ಸಣ್ಣ ಏಜ್ ಮಕ್ಕಳು ಈ ಥರ ತಾಯಿನ ನೋಡಿದ್ರೆ ಅದು ಕೊನೆವರೆಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್, ಹೌ ಆರ್ ವಿ ಗೋಯಿಂಗ್ ಟು ಅರೇಂಜ್ ದ ಫೈನಾನ್ಸಸ್? ಯಾಕೆಂದರೆ ಒಂದು ಸತಿ ಡಯಾಗ್ನೋಸ್ ಆದಮೇಲೆ ನಿಮಗೆ ಯಾವ ಪಾಲಿಸಿಗಳು ಕವರ್ ಆಗೋದಿಲ್ಲ. ಸೊ ಸಿನ್ಸ್ he comes from a corporate sector and we had that in place, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡುವಂತಹ ಸ್ಥಿತಿನಲ್ಲಿ ಇರಲಿಲ್ಲ. Half the problem is solved. Yeah. So, but there are many families just to ensure that one more chemo cycle ಅದನ್ನ ತಗೋಬೇಕು ಅಂತಂದರೆ ದೇ ಹ್ಯಾವ್ ಟು ಸೆಲ್ ದೇರ್ ಗೋಲ್ಡ್. ಅದನ್ನು ನಾನು ನನ್ನ ಹಸ್ಬೆಂಡ್ ಮ್ಯಾಟರ್ನಲ್ ಅಜ್ಜಿಯವ್ರ ಕಡೆಯಿಂದನೇ ನೋಡಿದ್ದೀನಿ ಕಣ್ಣಾರೆ. ಸೊ ಫಾರ್ ಎವ್ರಿ ಕಿಮೋಸ್ ಸೈಕಲ್ ತಗೋಬೇಕು ಅಂತಂದರೆ ಶಿ ಹ್ಯಾಡ್ ಟು ಲಿಟ್ರಲಿ ಸೆಲ್ ಹರ್ ಗೋಲ್ಡ್ ಆಫ್. ಸೊ ಈ ಒಂದು ಸ್ಥಿತಿ ಆಕ್ಚುಲಿ ಒನ್ ಆಫ್ ದಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮನುಷ್ಯ ಆಸ್ತಿನ ಹೆಚ್ಚಾಗಿ ಇವತ್ತಿಗೆ ಕಳ್ಕೋತಾ ಇರೋದು ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ಕರೆಕ್ಟ್. ಸೊ ಹೆಲ್ತ್ ಎಕನಾಮಿಕ್ಸ್ ಅಂತ ಏನು ನಾವು ಮಾತಾಡ್ತೀವಲ್ಲ, ದಟ್ ಈಸ್ ಅನದರ್ ಹ್ಯೂಜ್ ಟಾಪಿಕ್, ವಿ ವಿಲ್ ಟಾಕ್ ಅಬೌಟ್ ಇಟ್ ಸಮ್ ಡೇ. ಬಟ್ ನಾವು ಯೂಶಲಿ ಹೇಳ್ತಾರೆ ಮಕ್ಕಳು ಮದುವೆ ಮಾಡಬೇಕಾದ್ರೆ ಮಾರ್ತಾರೆ ಅಂತಾನೋ, ಅಥವಾ ಎಜುಕೇಷನಿಗೆ ಮಾರ್ತಾರೆ ಅಂತಾನೋ, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಯ್ತು. ಬಟ್ ಎಲ್ಲವನ್ನೂ ಒಂದು ಕಡೆ ಹಾಕಿದ್ರೆ ನೀವು ಆ್ಯಕ್ಚುಲಿ ಫ್ಯಾಮಿಲಿಯಲ್ಲಿ ಪ್ರಾಪರ್ಟಿ ಲಾಸ್ ಆಗ್ತಾ ಇರೋದು, ಎಕನಾಮಿಕಲಿ ಲಾಸ್ ಆಗ್ತಾ ಇರೋದು ಮೇಜರ್ ಆಗಿ ಹೆಲ್ತ್ ಇಶ್ಯೂಸಿಂದ. ಸೊ ದಟ್ ಈಸ್ ವೇರ್ ಬಹುಶಃ ಅವ್ರು ಹೇಳಿರೋದು ಹೆಲ್ತ್ ಇಸ್ ಆ್ಯಕ್ಚುಲಿ ವೆಲ್ತ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸೊ ಯಾಕೆ ಈ ಥರ ಮಾಡ್ತೀವಿ ಅಂತ ಅಂದರೆ ನಮಗೆ ನಮ್ಮ ಒಂದು ಬಾಡಿ ಮೇಲೆ ಇರುವಂತಹ ಅಟ್ಯಾಚ್ಮೆಂಟ್. ಓಕೆ. ಸೊ ಯಾಕೆ ಅಂತಂದರೆ ಡೆತ್ ಇಸ್ ಸಮಥಿಂಗ್, ಇಟ್ ಈಸ್ ಇನ್ವೈಟಬಲ್. ವಿ ಆಲ್ ನೋ ವಾಟ್ ಎವರ್ ಟೇಕ್ಸ್ ಬರ್ತ್, ಇಟ್ ಹ್ಯಾಸ್ ಟು ಪೆರಿಶ್ ಒನ್ ಡೇ. ಬಟ್ ಡಿಸ್ಪೈಟ್ ಆಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ನಮಗೇನೋ ಒಂದು ಆಗಿದೆ ಅಥವಾ ಏನೋ ಒಂದು
ವೆನೆವರ್ ವಿ ಟಾಕ್ ಅಬೌಟ್ ಡೆತ್ ಆ್ಯಂಡ್ ಆಲ್ ವಿ ಟ್ರೈ ಟು ಇಲ್ಲ ಅದು ಸಾಧ್ಯ ಇಲ್ಲ, ಅದನ್ನು ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀವಿ. I have gone through that kind of a transformation also. So when I had to prepare myself for the second surgery. ಸೊ ಯಾಕೆಂದರೆ 2019 ಆಗಿರೋ ಸರ್ಜರಿನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು. ಸೊ ಒನ್ ಮೋರ್ ಮೇಜರ್ ಸರ್ಜರಿ ಆಗಬೇಕಾಗಿ ಬಂತು. ಸೊ ಎಲ್ಲಿ ಹಾಫ್ ಆಫ್ ಯುವರ್ ಪ್ಯಾಲೆಟ್ ರಿಸೆಕ್ಟ್ ಮಾಡಿ ಪ್ಯಾಲೆಟ್ ಇಸ್ ಯುವರ್ ಬಾಯಿನ ಮೇಲೆ ಅಂದರೆ ಮೂಗನ್ನ ಹಾಗೂ ಬಾಯಿನ ಸೆಪರೇಟ್ ಮಾಡುವಂಥ ಆರ್ಗನ್ ಏನಿದೆ, ಆ ಲೈನಿಂಗ್ ಏನಿದೆ ಅದನ್ನ ನಾವು ಪ್ಯಾಲೆಟ್ ಅಂತ ಕರಿತೀವಿ. ಥ್ಯಾಂಕ್ ಯು. ಸೊ ಯಾಕೆಂದರೆ ಎಷ್ಟೊಂದು ಟರ್ಮಿನಾಲಜೀಸು ಎಲ್ಲರಿಗೂ ಫೆಮಿಲಿಯರ್ ಇರೋದಿಲ್ಲ. ಸೊ ಆ ಒಂದು ಕಂಪ್ಲೀಟ್ ಏರಿಯಾನ ಹಾಫ್ ಆಫ್ ದಿಟ್ ರಿಸೆಕ್ಟ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ, ನೆಕ್ ಡಿಸೆಕ್ಷನ್ ಆಗುತ್ತೆ. ಸೊ ಆಲ್ ಯುವರ್ ಐಡೆಂಟಿಟಿ ಆಫ್ ಅ ಹ್ಯೂಮನ್ ಈಸ್ ಫೇಸ್. ನಮಗೆ ಶಿಲ್ಪ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರಲ್ಲ, ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ದ ವೇ ಯು ಆರ್ ನರೇಟಿಂಗ್. ಸೊ ಅವಾಗ ಫೇಶಿಯಲ್ ಡಿಸ್ಟಾರ್ಷನ್ಸ್ ಆಗುತ್ತೆ ಆ್ಯಂಡ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್ ಯು ವಿಲ್ ನಾಟ್ ಹ್ಯಾವ್ ಯುವರ್ ಹಾಫ್ ಆಫ್ ಯುವರ್ ಎಂಟೈರ್ ಟೀತ್ ಅನ್ನೋ ಒಂದು ಅಕ್ಸೆಪ್ಟೆನ್ಸಿಗೆ ಬರೋದೇನೆ ನನಗೆ ತುಂಬ ತುಂಬ ಕಷ್ಟ ಆಯಿತು. ಸೊ ಅವಾಗ ನನ್ನ ರೆಸ್ಕ್ಯೂಗೆ ಬಂದಿದ್ದು ಭಗವದ್ಗೀತೆ.